ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ನನ್ನ 20 ಡೇಸ್ ಚಾಲೆಂಜ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ಡೇ 2 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾನು ಮಾರ್ನಿಂಗು ವಾಕಿಂಗ್ ಏನಿದೆ, ಎಕ್ಸಸೈಸ್ ಏನಿದೆ ಅದು ಎಲ್ಲದನ್ನು ಕಂಪ್ಲೀಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟೆ ನಾನು ಡಿಟಾಕ್ಸ್ ಡ್ರಿಂಕಿಗೆ ಹೋಗೋದು. ನಿಮಗೆ ಗೊತ್ತಿದೆ, ನನ್ನ ವೀಡಿಯೋಸ್ ಎಲ್ಲ ಯಾರೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ತಿದ್ದೀರಾ ಅವರಿಗೆ ಗೊತ್ತಾಗ್ತಿದೆ. ಸೊ ಹಾಗೆ ಫಾಲೋ ಅಪ್ ಮಾಡೋರು ಕೂಡ ನನಗೆ ಮಾರ್ನಿಂಗೇ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ. ಅಕಸ್ಮಾತ್ ನಾನು ಏನಾದರೂ ಡಯಟಲ್ಲಿ ಚೇಂಜಸ್ ಮಾಡಿಕೊಂಡ್ರೂ ಕೂಡ ನಾನು ಆವಾಗಲೇ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲ ವೀಡಿಯೋನಲ್ಲೇ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಡೇ 2 ಸ್ಟಾರ್ಟ್ ಆಗಿದೆ. ಸೊ ನನಗೆ ಯಾವುದು ಮಸಲ್ಸ್ ಪೇಯ್ನ್ ಆಗಲಿ, ಕ್ರ್ಯಾಂಪ್ಸ್ ಆಗಲಿ ಆ ಥರ ಏನೂ ಆಗ್ತಿಲ್ಲ. ಏಕೆಂದರೆ ಆಲ್ಮೋಸ್ಟ್ ಮುಂಚೆಯಿಂದನೂ ನಾನು ಸ್ಟಾರ್ಟ್ ಮಾಡ್ತಿದ್ದೀನಲ್ವ. ಸೊ ಹಾಗಾಗಿ ನನಗೆ ರೂಢಿ ಆಗೋಗ್ಬಿಟ್ಟಿದೆ. ಆ ಥರ ಏನೂ ಅನ್ನಿಸ್ತಿಲ್ಲ ನನಗೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ನನ್ನ ಡಯಟ್ನಲ್ಲಿ ಹೇಳಿದ್ನಲ್ಲ, ಡೈಲಿ ನಾನು ಏನು ಜೀರಿಗೆ ನೀರನ್ನೇ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು, ಅಕಸ್ಮಾತ್ ನಾನು ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಖಂಡಿತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಜೀರಿಗೆ ನೀರನ್ನ 5 to 8 ಮಿನಿಟ್ಸ್ ಅಂತೂ ಕಂಪ್ಲೀಟಾಗಿ ನಾವು ಕುದಿಸ್ಕೊಳ್ಳೇಬೇಕು. ರಾತ್ರಿಯೇ ನೆನೆ ಹಾಕಿ ಇಟ್ಟಿರಿಸ್ಬೇಕು. ಅದನ್ನು ಮರಿಬೇಡಿ. ಡಯಟ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ. ಸೊ ನನ್ನ ಡಯಟ್ ಯಾರೆಲ್ಲ ಫಾಲೋ ಅಪ್ ಮಾಡ್ತಿದ್ದೀರಾ ಅವರು ರಾತ್ರಿಯೇ ಒಂದು ಅರ್ಧ ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಜೀರಿಗೆನ ನೆನೆ ಹಾಕಿಬಿಟ್ಟು ಇಟ್ಬಿಡಿ. ಸೊ 5 to 8 ಮಿನಿಟ್ಸು ಅದನ್ನು ಕುದಿಸ್ಕೊಂಡ್ಬಿಟ್ಟು ಆಮೇಲೆ ತೊಗೊಳ್ಳಿ. ಆ ಜೀರಿಗೆನ ವೇಸ್ಟ್ ಮಾಡಬೇಡಿ, ಓಕೆನಾ. ಸೊ ಡಿಟಾಕ್ಸ್ ಡ್ರಿಂಕ್ ಆಯಿತು. ಅದಾದಮೇಲೆ ನಾನು ಓವರ್ ನೈಟ್ ಓಟ್ಸ್ ಪುಡ್ಡಿಂಗ್ ಮಾಡ್ಕೊಂಡಿದ್ದೆ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಓಟ್ಸಲ್ಲಿ ವೆರೈಟಿ ಇದೆ, ಸೊ ನೀವು ಯಾವುದನ್ನು ಬೇಕಾದರೂ ಮಾಡ್ಕೊಳ್ಬೋದು. ಹಾಗೆ 1.5 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ನೆನ್ನೆ ಓಟ್ಸ್ ಪುಡ್ಡಿಂಗಲ್ಲಿ ಮೊಸರನ್ನ ಮಿಸ್ ಮಾಡಿದ್ದೆ ಅನ್ನೋದಕ್ಕಿಂತ ಇರಲಿಲ್ಲ ಮೊಸರು, ಹಾಗಾಗಿ ಹಾಕ್ಕೊಂಡಿರಲಿಲ್ಲ. ಮತ್ತು ಇಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಲೋ ಫ್ಯಾಟ್ ಇರೋವಂಥ ಹಾಲನ್ನ ನೀವು ಯೂಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಗುಡ್ ಲೈಫ್ ಅಂತ ಪ್ಯಾಕೆಟ್ ಹಾಲು ಬರುತ್ತಲ್ವ, ಪ್ಯಾಕೆಟ್ ಹಾಲು ಯೂಸ್ ಮಾಡೋರು ಅದನ್ನು ತಗೊಳ್ಬೋದು. ಅದರಲ್ಲಿ ಲೋ ಫ್ಯಾಟ್ ಇರುತ್ತೆ. ಅಕಸ್ಮಾತ್ ನೀವು ಮನೆಯಲ್ಲೇ ಹಾಲಿರುತ್ತೆ ಅನ್ನೋದಾದರೆ ನೀವು ಕುದಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಕೆನೆನ ತೆಗೆದುಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು ನಿಮ್ಮ ಡಯಟಿಗೆ. ಸೊ ಹಾಗೆ ನಾನೀಗ ಒಂದು ಅರ್ಧ ಆ್ಯಪಲ್ನ ಆ ಸಿಪ್ಪೆನ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಜೇನುತುಪ್ಪ ಹಾಕ್ಕೊಳ್ಳೋದು. ನಾನು ರಾತ್ರಿ ಹಾಕೋದನ್ನ ಮರ್ತುಬಿಟ್ಟೆ. ಸೊ ನೀವು ರಾತ್ರಿ ಹಾಕ್ಕೊಳ್ಳಿಲ್ಲ ಅಂತಂದ್ರೂ ಮಾರ್ನಿಂಗು ಎದ್ದಾಗ ಕೂಡ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಈಗ ರೆಡಿ ಆಗೋಯ್ತು. ಸೊ ಇದನ್ನು ನಾನು ಫ್ರಿಡ್ಜಲ್ಲಿ ಓವರ್ ನೈಟ್ ಇಟ್ಕೊಳ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ನೀವು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀರಾ ಅಲ್ವಾ. ಸೊ ಆ ಟೈಮಲ್ಲೇ ಈ ಓಟ್ಸ್ ಪಡ್ಡಿಂಗನ್ನು ಫ್ರಿಡ್ಜಿಂದ ಆಚೆ ತೆಗ್ದುಬಿಡಿ. ಅಂದರೆ ಏನು ಗೊತ್ತಾ, ಅದು ತುಂಬಾ ಐಸ್ ಇದ್ದರೆ, ಕೋಲ್ಡ್ ಇತ್ತು ಅಂದರೆ ಅದನ್ನು ಡೈರೆಕ್ಟಾಗಿ ಆವಾಗಲೇ ತಿನ್ಕೊಳ್ತು ಅಂತ ಅಂದರೆ ಕೆಲವರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತೀರಲ್ವ, ಆಗ್ಲೇ ಆಚೆ ತೆಗ್ದು ಇಟ್ಕೊಂಡ್ರೆ ಬೆಸ್ಟು. ಅಷ್ಟರೊಳಗೆ ಕೂಲಾಗಿ ಹೋಗಿರುತ್ತೆ, ಐಸ್ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಆಗ ತಿನ್ಕೊಳ್ಬೋದು. ಸೊ ನಾವು ಮದುವೆ ಇತ್ತು ಅಂತ ಹೇಳಿಬಿಟ್ಟು ರೆಡಿ ಆದೆ. ಸೊ ನನಗೆ ಈ ಸ್ಯಾರಿ ಬ್ಲೌಸ್ ಹಾಕ್ತಿರ್ಲಿಲ್ಲ. ಸೊ ಇವಾಗ ಹಾಕ್ತಿದ್ದೆ. ನಾನು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿ ಆದಮೇಲೆ ಮದುವೆ ಇತ್ತಲ್ವ ನಮ್ಮ ರಿಲೇಟಿವ್ಸ್ದೆ, ಹಾಗಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋದ್ವಿ. ನಾನು, ನನ್ನ ಮಗಳು, ಅಮ್ಮ, ಅಪ್ಪಾಜಿ ಎಲ್ಲರೂ ಹೋಗಿದ್ವಿ. ಹಸಿ ತಲೆ ಇತ್ತು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಕೆರ್ಕೊಳ್ಳೋದಕ್ಕೂ ಆಗಲಿಲ್ಲ. ಸೊ ಈ ಬ್ಲೌಸ್ ಕೂಡ ಕರೆಕ್ಟಾಗಿ ಫಿಟ್ ಆಗ್ತಿದೆ ನನಗೆ, ಟೈಟು ಆ ಥರ ಏನೂ ಅನ್ನಿಸ್ತಿಲ್ಲ. ಈ ಸ್ಯಾರಿ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಹೇಳಿದ ನೆಕ್ಸ್ಟ್ ಕಮ್ಮಿಂಗಲ್ಲಿ ನಾನು ತೋರಿಸ್ತೀನಿ. ಮದುವೆ ಎಲ್ಲ ಮುಗೀತು. ಚಿನಿಮಾ ಡ್ರೆಸ್ಸು ಇದೆ ಹಾಕಿದ್ದೆ ನಾನು. ಹಲೋ ವಿವರ್ಸ್, ನೋಡಿದ್ರಲ್ಲ ಡೇ 1 ಹೇಗೆಲ್ಲ ಹೋಯಿತು ಅಂತ ಹೇಳಿಬಿಟ್ಟು. ಸೊ ಇವತ್ತು ಡೇ 2 ನಡೀತಾ ಇದೆ ನನ್ನದು ಡಯಟಿಂದು. ಸೊ ನೋಡ್ತಾ ಇರ್ಬೋದು, ನಾನು ನಿಮಗೆ ಒಂದು ಸಲ ಅದನ್ನು ತೋರಿಸಿದ್ದೀನಿ ಕೂಡ, ಸ್ಯಾರಿ ಹೇಗಿದೆ ಅಂತ ಹೇಳಿಬಿಟ್ಟು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನನಗೆ ಈ ಬ್ಲೌಸಸ್ ಎಲ್ಲ ಹಾಕ್ತಿರ್ಲಿಲ್ಲ. ಬಟ್ ಇವಾಗ ಡಯಟ್ ಸ್ಟಾರ್ಟ್ ಮಾಡಿ ಆದಮೇಲೆ ಸ್ವಲ್ಪ ಅಂದರೆ ನಮ್ಮದು ವೆಯ್ಟು
ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೇಗೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಬೇಗ. ಒನ್ ಮಂತಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಏನು ಡಯಟ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ಆಗ ಬೇಗನೆ ವೆಯ್ಟ್ ಲಾಸ್ ಆಗ್ತೀವಿ. ಬಟ್ ನಾವು ಸೆಕೆಂಡ್ ಟೈಮಲ್ಲಿ ನಾವು ಹೇಗೆ ಅಂದರೆ ವೀಕ್ಲಿ ನಾವು ಮಾಡ್ತಾ ಹೋಗ್ತೀವಲ್ವ, ಮಂತ್ಲಿ ಚೇಂಜಸ್ ಮಾಡ್ಕೊಂಡು ಹೋಗ್ತೀವಲ್ವ ಡಯೆಟು. ಸೊ ಆ ಟೈಮಲ್ಲಿ ಫಸ್ಟ್ ಮಂತಲ್ಲಿ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಸೆಕೆಂಡ್ ಮಂತಲ್ಲಿ ನಮಗೆ ವೆಯ್ಟ್ ಏನೂ ಕೂಡ ಚೇಂಜಸ್ ಆಗಲ್ಲ. ಸೊ ನಾನು ಎಷ್ಟಿದ್ದೆ ಅಂತ ಹೇಳಿದ್ರೆ 73 ಪಾಯಿಂಟ್ ಸಮಥಿಂಗ್ ಇದ್ದೆ, ಅರೌಂಡ್ 74 ಇದ್ದೆ ನಾನು. ಸೊ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಡಯೆಟ್ ಮಾಡಿದಾಗ ಆಮೇಲೆ ಒಂದು 19 ಡೇಸಿಗೆಲ್ಲ ನನಗೆ 70 ಕೆ ಜಿಗೆ ಅಂದರೆ 70 ಸಮಥಿಂಗ್ 70 ಕೆ ಜಿಸಿಗೆಲ್ಲನೂ ಚೇಂಜಸ್ ಆಗೋಯಿತು. ಆಗ ವೆಯ್ಟ್ ಲಾಸ್ ಆಯಿತು ನನಗೆ. ಬಟ್ ನಾನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡಿದಾಗ ಅದೇ 70 ಕೆ ಜಿ ಇಟ್ಕೊಂಡು 65 ಚಾಲೆಂಜಿಗೆ ಮಾಡಿದಾಗ ಅಲ್ಲಿ ವೆಯ್ಟ್ ಏನು ಚೇಂಜಸ್ ಆಗಿಲ್ಲ. ಬಟ್ ನನಗೆ ಬಾಡಿ ಟೋನ್ ಆಗ್ತಿತ್ತು. ಸೊ ಅದು ನಮಗೆ ವೆಯ್ಟ್ ಲಾಸ್ ಆಗಲ್ಲ, ಬಟ್ ನಮ್ಮ ಬಾಡಿ ಟೋನ್ ಆಗ್ತಾ ಹೋಗುತ್ತೆ, ಅಂದರೆ ಬಾಡಿ ಶೇಪ್ ಬರ್ತಾ ಹೋಗುತ್ತೆ. ಸೊ ಆಗ ನಮಗೆ ಹಳೆ ಡ್ರೆಸ್ಗಳೆಲ್ಲ ಹಾಕ್ತಾ ಹೋಗುತ್ತೆ. ಆಗ ನೀವು ಅಂದ್ಕೊಳ್ಬೇಕು ಬಟ್ ವೆಯ್ಟ್ ಲಾಸ್ ಆಗಿಲ್ಲ, ಅಷ್ಟೇ ಕಾನ್ಸ್ಟೆಂಟಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ತಲೆಯಲ್ಲಿ ಇಟ್ಕೊಬೇಡಿ. ಹೇಳ್ತಿದ್ದೀನಿ, ನಾವು ಡಯೆಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಬೇಗ ಅಂದರೆ ಬೇಗ 3 ಕೆ ಜಿಸು 2 ಕೆ ಜಿಸು 5 ಕೆ ಜಿಸ್ ಅಷ್ಟು ಲಾಸ್ ಆಗ್ತೀವಿ. ಬಟ್ ನೆಕ್ಸ್ಟ್ ಟೈಮಲ್ಲಿ ಮಾಡಿಕೊಂಡಾಗ ಅದು ವೆಯ್ಟ್ ಲಾಸ್ ಆಗಲ್ಲ, ಕೆಲವರಿಗೆ ಕಾನ್ಸ್ಟೆಂಟಾಗಿ ಉಳ್ಕೊಳ್ಳುತ್ತೆ. ಎಕ್ಸಾಂಪಲ್ ನಾನೇ, ಗೊತ್ತಾಯ್ತಾ? ಸೊ 70 ಸಮಥಿಂಗ್ ಅಂದರೆ 71 ಕೆ ಜಿ ಏನೋ ಆಯಿತು. ಸೊ ಅಷ್ಟಕ್ಕೆ ನಿಂತ್ಕೊಂಡಿದ್ದು ಮತ್ತು 70ಗೆ ಲಾಸ್ಟ್ ಆಯಿತು. ಅಲ್ಲಿಂದ ಮುಂದಕ್ಕೆ ಹಾಗೇ ಇಲ್ಲ, ಡೌನು ಆಗಿಲ್ಲ, ಈ ಕಡೆ ಇನ್ಕ್ರೀಸು ಆಗಿಲ್ಲ, ಆ ಥರ ಆಗಿದೆ. ಡಿಕ್ರೀಸ್ ಏನೂ ಆಗಿಲ್ಲ, ಕಾನ್ಸ್ಟೆಂಟಾಗಿ 70 ಕೆ ಜಿಗೆ ನಿಂತ್ಕೊಂಡಿದೆ. ಬಟ್ ನನಗೆ ಬಾಡಿ ಟೋನ್ ಆಗ್ತಿದೆ. ಬಟ್ ನನ್ನ ಹಳೆ ಡ್ರೆಸ್ಸಸ್ಗಳೆಲ್ಲ ನಾನು ಹಾಕ್ಕೊಳ್ತಿದ್ದೀನಲ್ವ, ಹಾಗಾಗಿ ನನಗೆ ಗೊತ್ತಾಗ್ತಿದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಹೇಳಿಬಿಟ್ಟು ಸೊ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಡಯೆಟ್ನ ಫಾಲೋ ಅಪ್ ಮಾಡ್ತಿದ್ದೀರಾ, ಸೊ ಅವರಿಗೆ ಮಾರ್ನಿಂಗು ಕಂಪಲ್ಸರಿ ಬಂದೇ ಬರುತ್ತೆ ವೀಡಿಯೋಸು. ಸೊ ಎಲ್ಲೂ ಸ್ಕಿಪ್ ಆಗಲ್ಲ, ಏನೇ ಪ್ರಾಬ್ಲಮ್ ಇದ್ರೂ ಮಾಡೇ ಮಾಡ್ತೀನಿ. ಸೊ ಇವತ್ತು ಸೆಕೆಂಡ್ ಡೇನಲ್ಲಿ ಸ್ವಲ್ಪ ಔಟ್ಸೈಡು ಮ್ಯಾರೇಜ್ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಬಟ್ ನಾನು ಅಲ್ಲಿ ಎಷ್ಟು ತೊಗೊಳ್ಬೇಕೋ ಅಷ್ಟೇ ತೊಗೊಂಡಿದ್ದು. ಅಂದರೆ ಸೈಡ್ಸ್ ಎಲ್ಲ ಕೋಸಂಬರಿ, ಹಸಿ ಕೋಸಂಬರಿ ಎಲ್ಲ ಇಟ್ಟಿರ್ತಾರಲ್ವ, ಪಲ್ಯ ಎಲ್ಲ, ಅದನ್ನು ಮಾತ್ರ ತೊಗೊಂಡಿದ್ದು. ಇಷ್ಟು ಅನ್ನ ತೊಗೊಂಡಿದ್ದೀನಿ ಅಷ್ಟೇ. ಅಲ್ಲಿ ಚಪಾತಿ ಏನೂ ಮಾಡಿರಲಿಲ್ಲ, ಪೂರಿ ಮಾಡಿದರು. ಸೊ ಹಾಗಾಗಿ ಕೋಸಂಬರಿ ಸ್ವಲ್ಪ, ಹಾಗೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಇನ್ನೇನು ತೊಗೊಂಡಿಲ್ಲ. ಇನ್ನು ನಾನು ಎಷ್ಟು ನೀರು ಕುಡಿತೀನಿ ಡೈಲಿ ಅಷ್ಟು ನೀರು ಕುಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟ ನನಗೆ ಅಲ್ಲೇ ಹೊರ್ಗಡೆನೇ ಫಂಕ್ಷನಲ್ಲಿ ಆಗೋಯಿತು. ಸೊ ಹಾಗಾಗಿ ಅದನ್ನು ನಿಮಗೆ ತೋರಿಸ್ತಿಲ್ಲ. ಬಟ್ ಸಂಜೆ ಏನು ತೊಗೊಳ್ತೀನಿ ಅನ್ನೋದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಓಕೆನಾ? ಬಾಯ್. ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ನಾನು ಸೀಬೆಹಣ್ಣು ಸಿಕ್ಕಿತ್ತು ನಮ್ಮದ್ರಲ್ಲಿ, ನಮ್ಮ ತೋಟದಲ್ಲೇ. ಸೊ ಹಾಗಾಗಿ 3 ಸೀಬೆಹಣ್ಣನ್ನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ತೊಗೊಂಡೆ. ಮತ್ತು ಸಂಜೆಗೆ ಸ್ನ್ಯಾಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು 6 ಓ ಕ್ಲಾಕಿಗೆಲ್ಲ ಮತ್ತೆ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತೀನಿ. 5:30 to 6 ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೇಮ್ ಜೀರಿಗೆನ ಮತ್ತೆ ಮಾರ್ನಿಂಗು 1 ಸ್ಪೂನಷ್ಟು ನೆನೆ ಹಾಕ್ತೀನಿ ನಾನು. ಮತ್ತು ಆ ಜೀರಿಗೆ ವೇಸ್ಟ್ ಮಾಡಲ್ಲ, ನಾನು ಪಲ್ಯ ಎಲ್ಲ ಮಾಡ್ಕೊಳ್ತೀನಲ್ವ ಅದಕ್ಕೆ ಹಾಕ್ಕೊಳ್ತೀನಿ ನಾನು. ಸೊ ಹಾಗಾಗಿ ವೇಸ್ಟ್ ಏನು ಆಗಲ್ಲ. ಈಗ ಬಂದುಬಿಟ್ಟು ಸಂಜೆ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಅಲ್ವಾ, ಮಧ್ಯಾಹ್ನ ಮದುವೆ ಮನೆಯಲ್ಲೇ ಆಗೋಯಿತು ನನಗೆ ಊಟ. ಸೊ ಅದನ್ನು ಲೈಟಾಗಿ ನಾನು ತೊಗೊಂಡಿದ್ದು, ಜಾಸ್ತಿ ಕ್ಯಾಲೋರೀಸು ಏನು ತೊಗೊಂಡಿಲ್ಲ. ನನಗೆ ನಿಜ ಡಯೆಟ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಒಂಥರ ಬಾಡಿ ಲೈಟ್ ಫೀಲ್ ಆಗ್ತಿದೆ ನಿಮಗೆ. ಸೊ ವೆಯ್ಟ್ನ ಚೆಕ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಸೊ ಈಗ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ನಾನು ರಾತ್ರಿಯೇ ಕಾಬೂಲ್ ಕಡಲೆಕಾಳನ್ನ ನೆನೆ ಹಾಕಿ ಬಿಟ್ಟಿದ್ದೆ. ಸೊ ಅದನ್ನು ನೆನೆ ಹಾಕಿದ್ದನ್ನು ನಾನು ಸಂಜೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು, ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೇ ಆಯಿತು, ಇಲ್ಲಾಂದರೆ ಆಲಿವ್ ಆಯಿಲ್ ಯೂಸ್ ಮಾಡ್ತೀರಾ ಅಂದರೂ ಅದನ್ನು ಓಕೆ. ಸೊ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀರುಳ್ಳಿ, 1 ಗೆಡ್ಡೆ ಈರುಳ್ಳಿ, ಒಬ್ರಿಗಾದರೆ ಸಾಕು ಇಷ್ಟು, ಮತ್ತು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಒಬ್ಬರಿಗೆ ಮಾಡ್ಕೊಳ್ತಾ ಇರೋದು, ಇಬ್ಬರಿಗೆಲ್ಲ ಮಾಡ್ಕೊಳ್ತಿಲ್ಲ. ಸೊ ನೀವು 2 ಮೆಂಬರ್ಸ್ಗೆ 3 ಮೆಂಬರ್ಸ್ಗೆ ಎಲ್ಲ ಮಾಡ್ಕೊಳ್ಳೋದಾದರೆ ಇದ್ರ ಡಬಲ್ ಕ್ವಾಂಟಿಟಿನ ಮಾಡ್ಕೊಳ್ಳಿ ಅಷ್ಟೇ. ನಾನಿವಾಗ ಒಬ್ಬರಿಗೆ ಅಂತ ಹೇಳಿಬಿಟ್ಟು 1 ಬಟ್ಲಷ್ಟು ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಲ್ವ. ಸೊ 2 ಮೆಂಬರ್ಸ್ಗಾದರೆ 2 ಬೌಲಷ್ಟು ನೀವು ಕಾಬೂಲ್ ಕಡಲೆಕಾಳನ್ನ ತೊಗೊಂಡ್ರೆ ಆಯಿತು. ಸೊ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ನೀವು ಗರಂ ಮಸಾಲ ಬೇಕಂದ್ರೂ ಅದಕ್ಕೆ ಸೇರಿಸ್ಕೊಳ್ಬೋದು, ಆ್ಯಸ್ ಪರ್ ದ ಟೇಸ್ಟ್ ನಿಮಗೆ ಹೆಂಗೆ ಅನಿಸುತ್ತೆ ಹಾಗೆ.
ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಾಗಿಸ್ಕೊಂಡು ಆದಮೇಲೆ ಇದಕ್ಕೆ ಓಟ್ಸ್‌ನ ಆ್ಯಡ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು 3 ಸ್ಪೂನ್ ಆಯಿತು. ಮತ್ತು ಸಾರಿ 4 ಸ್ಪೂನಷ್ಟು ನಾನು ಓಟ್ಸ್‌ನ ಇದಕ್ಕೆ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕಾಬೂಲ್ ಕಡಲೆಕಾಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ನನಗೆ ಕಾಬೂಲ್ ಏನು ಹೇಳ್ತಾರೆ ಇದಕ್ಕೆ ಕಾಬೂಲ್ ಕಡಲೆಕಾಳು ಓಟ್ಸ್ ರೆಸಿಪಿ. ಸೊ ನೀವು ಇದೇ ರೆಸಿಪಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಓಟ್ಸಿಂದ ಯಾವುದು ಬೇಕಾದರೂ ಮಾಡಿಕೊಂಡು ತಗೊಳ್ಬೋದು. ನೈಟ್ ಆದಷ್ಟು 8 ಒಳಗಡೆ ನೀವು ಡಿನ್ನರ್ನ ಮುಗಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬೇಗ ವೆಯ್ಟ್ ಲಾಸ್ ರಿಸಲ್ಟ್ನ ನೋಡ್ಕೊಳ್ತೀರಾ ನೀವು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಯಿತು. ಸೊ ಇದು ಡಿನ್ನರ್ಗೆ ಆಗೋಯ್ತು. ನೀವು ಕಾಬೂಲ್ ಕಡಲೆಕಾಳನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಕಡಲೆಕಾಳು, ಹೆಸ್ರು ಕಾಳು, ಆಮೇಲೆ ಯಾವುದು ತಡ್ನಿಕಾಳು, ಸೊ ಅದನ್ನು ಬೇಕಾದರೂ ಯಾವುದನ್ನಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಕಾಬೂಲ್ ಕಡಲೆಕಾಳ್ದು ಮಾಡ್ಕೊಂಡಿದ್ದೆ. ತುಂಬ ಹೊಟ್ಟೆ ಫುಲ್ಫಿಲ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದೊಂದು ಸಲ ಟ್ರೈ ಮಾಡಿ. ಹಾಗೆ ಮಲಗೋದಕ್ಕಿಂತ ಮುಂಚೆ ನಾನು ಮತ್ತೆ ಡಿಟಾಕ್ಸ್ ಡ್ರಿಂಕನ್ನು ಜೀರಿಗೆದನ್ನ ಮಾಡಿಕೊಂಡೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರೆಲ್ಲ ಫಾಲೋ ಅಪ್ ಮಾಡ್ತಿದ್ದೀರಾ ನನ್ನ ಡಯೆಟ್ನ, ಅವ್ರಿಗೆ ಏನೇ ಚೇಂಜಸ್ ಇದ್ದರೂ ನಾನು ಅಪ್ಡೇಟ್ನ ಮಾಡ್ಕೊಳ್ತೀನಿ. ಮಾರ್ನಿಂಗೇ ನಿಮಗೆ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸಪೋರ್ಟ್ ಮಾಡಿ ನಮಗೂ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.